ಚಾನಲ್. ಈಗ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಪ್ಲೀಸ್ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಮಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಬರ್ತಾ ಇರುವಂತಹ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಏನು ಅಂತಂದ್ರೆ, ನೀವು ಮಂಜಣ್ಣ ಗ್ರೇ ಏರಿಯಾ ಕಿಂಗ್, ಸ್ಟ್ರಾಟಜಿ ಕಿಂಗ್ ಮಂಜಣ್ಣ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿರೋದನ್ನ ನೀವು ಈ ಕ್ಷಣ ನೋಡಿದ್ರೆ, ತದನಂತರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ನಾನು ಈಗ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಮೋಕ್ಷಿತಾ ಪೈ ಅವರು ಎಲಿಮಿನೇಟ್ ಆಗಲಿದ್ದಾರೆ, ಅವರಿಗೆ ಎಲಿಮಿನೇಟ್ ಆಗ್ತಾರೆ. ತದನಂತರ ಎಲಿಮಿನೇಟ್ ಆಗುವಂತಹ ವ್ಯಕ್ತಿ ಯಾರು ಅಂತಂದ್ರೆ ರಜತ್ ಕಿಶನ್ ಅವರು ಎಲಿಮಿನೇಟ್ ಆಗಲಿದ್ದಾರೆ. ಸೊ ಇದು ಒಂದು ರೀತಿಯ ಅಮೇಜಿಂಗ್ ಜರ್ನಿ ಅಂತಾನೂ ಕೂಡ ಹೇಳ್ಬೋದು. ಮತ್ತೆ ಇಷ್ಟು ಸೀಸನ್ ಗಳಲ್ಲಿ ಈ ವೈಲ್ಡ್ ಕಾರ್ಡ್ ಇಂದ ಬಂದಿರುವಂತಹ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ನೋಡಿ, ಸ್ಪರ್ಧಿಗಳು, ಅವ್ರು ಯಾರು ಕೂಡ ಇಲ್ಲಿವರೆಗೂ ಬಂದು ತಲುಪೇ ಇರಲಿಲ್ಲ. ಅಂತದ್ರಲ್ಲಿ ಈಗ ಟಾಪ್ 4 ಅಲ್ಲಿ ರಜತ್ ಅವರು ಇದ್ದಾರೆ, ಟಾಪ್ 3 ಅಲ್ಲಿ ಅವರು ಕೂಡ ಇದ್ದಾರೆ ಅಂತಂದ್ರೆ ಒಂದು ರೀತಿ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ರಜತ್ ಅವರು ನೆಕ್ಸ್ಟ್ ಎಲಿಮಿನೇಟ್ ಆಗಲಿದ್ದಾರೆ. ನೋಡ್ಬೇಕಾಗುತ್ತೆ ಒಟ್ಟಿನಲ್ಲಿ ಮೋಕ್ಷಿತಾ ಅವರು ಮೊದಲನೇದಾಗಿ ಎಲಿಮಿನೇಟ್ ಆಗ್ತಾರ ಅಥವಾ ರಜತ್ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ. ಈಗ ಒಂದು ಎಲಿಮಿನೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಬಹುತೇಕವಾಗಿ ಮೋಕ್ಷಿತಾ ಅವರು ಫಸ್ಟ್ ಗೆ ಹೊರಗಡೆ ಹೋಗ್ತಾರೆ ಅನ್ನೋದಿದೆ. ಬಟ್ ಅದಕ್ಕಿಂತ ಒಂದಿಷ್ಟು ಜನ ಊಹೆಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರಜತ್ ಅವರೇ ಹೋಗಲಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ರಜತ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಇತ್ತು ಬಿಗ್ ಬಾಸ್ ಮನೆಯಲ್ಲಿ, ಆದ್ರೆ 50 ದಿನಗಳ ನಂತರ ಬಂದಿರೋ ಕಾರಣಕ್ಕಾಗಿ ಹಾಗಾಗಿ ಅವ್ರನ್ನ ಈ ಕೊನೆಯದಾಗಿ ಉಳಿಸ್ಕೊಳ್ಳಿಲ್ಲ, ಅವ್ರಿಗೆ ವಿನ್ನರ್ ಟ್ರೋಫಿನ ಕೊಡೋದಿಲ್ಲ. ಬಟ್ ಅವ್ರನ್ನ ಇಲ್ಲಿವರೆಗೂ ಕರೆದುಕೊಂಡು ಬಂದಿರುವಂತ ಜನಗಳ ಓಟ್ ಇದೆ ಅಲ್ಲ, ಅದು ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಈಗ ಮೋಕ್ಷಿತಾ ಪೈ ಅವರು ಹೋಗ್ತಾರೆ ಅನ್ನೋದು ಮಾಹಿತಿ ಇದೆ. ತದನಂತರ ಈಗ ರಜತ್ ಅವರು ಹೋಗ್ತಾರೆ ಅನ್ನೋದಿದೆ. ನೋಡೋಣ ರಜತ್ ಅವರು ಮೊದಲಿದಾಗ ಹೋಗ್ತಾರಾ ಅಥವಾ ಮೋಕ್ಷಿತಾ ಹೋಗ್ತಾರಾ ಅಂತ ನೋಡೋಣ. ತದನಂತರ ಈಗ ಬರುವಂತ ಕಟ್ಟ ಕಡೆಯ ಪ್ರಶ್ನೆ ಅಂತಂದ್ರೆ ಯಾರು ವಿನ್ನರ್? ತ್ರಿವಿಕ್ರಮ್ ಮತ್ತೆ ಹನುಮಂತನ ನಡುವೆ ಈಗ ಜುಗಲ್ಬಂದಿ ನಡೆಯಲಿದೆ, ಜಿದ್ದಾಜಿದ್ದಿ ನಡೆಯಲಿದೆ. ಇಬ್ಬರಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ಫಸ್ಟ್ ರನ್ನರ್ ಅಪ್ ಆಗ್ತಾರೆ ಅಂತ ಹೇಳಿ. ಸೊ ನಿಮ್ಮ ಕಾಮೆಂಟ್ ಏನು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸ್ಲಿಕ್ಕೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಕಾಮೆಂಟ್ ಮಾಡ್ತಾ ಹೋಗಿ. ಮತ್ತೆ ಹೀಗೆ ನಾನು ಲೈವ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ, ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ನಾನು ಹೀಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹೀಗಾಗಿ ನನ್ನ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ನೋಡೋಣ ನಿಮ್ಮ ಅಭಿಪ್ರಾಯ ಏನು, ರಜತ್ ಅವರು ಎಲಿಮಿನೇಟ್ ಆಗೋದು ಸರಿಯೇ ಅಥವಾ ತಪ್ಪ? ನಂತರ ಈಗ ಮೋಕ್ಷಿತ್ ಅವರು ಎಲಿಮಿನೇಟ್ ಆಗ್ತಾ ಇದಾರಲ್ಲ, ಸೊ ಇದು ಸರಿಯೇ ಅಥವಾ ತಪ್ಪ? ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್ ಏನು? ಜೊತೆಗೆ ಈಗ ಈ ಹಿಂದೆ ಈಗ ಮಂಜು ಅವರು ಎಲಿಮಿನೇಟ್ ಆಗಿ ಹೊರಗಡೆ ಹೋದ್ರಲ್ಲ, ಅಂತಂದ್ರೆ ಗ್ರೇ ಏರಿಯಾ ಸ್ಟ್ರಾಟಜಿ ಕಿಂಗ್ ಅಂತಾನೆ ಅವರು ಫೇಮಸ್ ಆಗಿದ್ರು. ಮತ್ತಂದ್ರೆ ಈ ಬಿಗ್ ಬಾಸ್ ಮನೆಗೆ ಅವರು ಒಂದು ಕಳೆಯನ್ನ ತಂದು ಕೊಟ್ಟಿದ್ರು. ಮತ್ತೆ ಆಟವನ್ನ ಹೆಂಗೆಲ್ಲ ತಗೊಂಡು ಹೋಗ್ಬೋದು, ಮತ್ತೆ ಆಟಗಳಲ್ಲೂ ಕೂಡ ಗ್ರೇ ಏರಿಯಾನ ಹುಡ್ಕೋಬಹುದು. ಅಂತಂದ್ರೆ ಇಷ್ಟು ಸೀಸನ್ ಗಳಲ್ಲಿ ಯಾರು ಕೂಡ ಗ್ರೇ ಏರಿಯಾನ ಕಂಡಿರಲಿಲ್ಲ, ಬಟ್ ಮಂಜು ಅವರು ಕಂಡು ಹಿಡಿದಿದ್ರು. ಸೊ ಒಂದು ರೀತಿ ಅವ್ರದ್ದೊಂದು ತರ ಯೂನಿಕ್ ಆಗಿ ಆಟ ಇತ್ತು. ಅಂತವರೇ ಈಗ ಟಾಪ್ 4 ಅಂತಂದ್ರೆ 4th ರನ್ನರ್ ಅಪ್ ಆಗಿದ್ದಾರೆ. ಟಾಪ್ 4 ಅಲ್ಲ, 4th ರನ್ನರ್ ಅಪ್ ಆಗಿ ಅವ್ರೀಗ ಹೊರಗಡೆ ಬಂದಿದ್ದಾರೆ. ಸೊ ಈಗ ನೆಕ್ಸ್ಟ್ ಸರದಿ ಮೋಕ್ಷಿತ್ ಅವ್ರದ್ದು ಅನ್ನೋದಿದೆ, ನಡೀತಾ ಇದೆ. ನೋಡೋಣ ಮೋಕ್ಷಿತ್ ಅವ್ರು ಹೊರಗಡೆ ಹೋಗ್ತಾರಾ ಅಥವಾ ರಜತ್ ಕಿಶನ್ ಅವರು ಹೊರಗಡೆ ಹೋಗ್ತಾರಾ ಅಂತ ಹೇಳಿ. ಬಟ್ ಮುಂದಿನ ವಿಡಿಯೋದಲ್ಲಿ ಈ ಹನುಮಂತ ಲಮಾನಿಯವರು ವಿನ್ನರ್ ಆಗ್ತಾರೋ ಇಲ್ವೋ ಅನ್ನುವಂತ ವಿಚಾರವನ್ನ ನಾನು ಹೇಳಲಿದ್ದೇನೆ. ಮತ್ತೆ ತ್ರಿವಿಕ್ರಮ್ ಹನುಮಂತ್ ವರ್ಸಸ್ ನಡೀತಾ ಇದೆಯಲ್ಲ, ಸೊ ಇಬ್ಬರಲ್ಲಿ ಯಾರು ಫೈನಲ್ ಆಗ್ಬೋದು, ಇಬ್ಬರಲ್ಲಿ ಯಾರಿಗೆ ಒಬ್ಬರಿಗೆ ಈ ಗರಡವ್ವ ಸಿಗಬಹುದು ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ. ಜೊತೆಗೆ 10 ಗಂಟೆಯ ನಂತರ ನಾನು ಲೈವ್ಗೆ ಬರ್ತಾ ಇರ್ತೀನಿ. ಸೊ ಹೀಗಾಗಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಇದ್ದೀರಲ್ಲ, ಪ್ಲೀಸ್ 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 ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವಂತ ಲೈವ್ ನ ನೋಡಿ, ಲೈವ್ ಅಲ್ಲೇ ಯಾರು ವಿನ್ನರ್ ಅಂತ ಹೇಳಿ ತಿಳಿದುಕೊಳ್ಳೋ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.